ಹೋದ್ಮೇಲೆ ನೋಡೋಣ. ಇರೋರ್ಗಂತೂ ಎಲ್ಲರಿಗೂ ಆಬ್ವಿಯಸ್ಲಿ ಹೊರಟ್ವಿ. ಫಸ್ಟ್ ಟೈಮ್ ನಾನ್ ಮಾತಾಡೋದೆಲ್ಲ ಇತ್ತು. ಸೊ ಆ ಬಾಂಡಿಂಗ್ ಹಂಗೆ ಇರತ್ತಲ್ಲ, ದಟ್ ಮ್ಯಾಂಡೇಟರಿ ಅಲ್ವಾ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಸ್ವಾತಿ ಹೆಚ್ ನಾಯಕ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಹಳ ದಿನ ಆದ್ಮೇಲೆ ಸಿಗ್ತಾ ಇದೀವಿ. ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ನನ್ನ ಒಬ್ಬಳು ಫ್ರೆಂಡ್ನ ಮೀಟ್ ಮಾಡೋದಿಕ್ಕೆ. ಹತ್ತತ್ರ 1 ವರ್ಷ ಆಗೋಗಿದೆ ಅನ್ಸುತ್ತೆ, ನಾವು ಸಿಕ್ಕೇ ಇಲ್ಲ. ಸೊ ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ಇದೆ, ನಿಮಗೂ ತೋರಿಸ್ತೀನಿ. ಹೋದ್ಮೇಲೆ ನೋಡೋಣ. ಓಕೆ, ಹಿಯರ್ ಶಿ ಈಸ್. ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಿರೋದು ನೋಡ್ತಾ ಇದ್ಲು. ಸೊ ಸ್ವಲ್ಪ ಶಾಕ್ ಆಗಿದ್ಲು. ಫಸ್ಟಿಗೆ ನಾವು ಟೆಂಪಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಂಜನೇಯ ಟೆಂಪಲಿಗೆ ಹೋದ್ವಿ. ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇರೋರ್ಗಂತೂ ಎಲ್ಲರಿಗೂ ಆಬ್ವಿಯಸ್ಲಿ ಈ ಟೆಂಪಲ್ ಗೊತ್ತೇ ಇರುತ್ತೆ. ಸೊ ಏರಿಯಾ ಹೆಸರೇ ಆಂಜನೇಯ ಬಡಾವಣೆ ಆಗಿದೆ ಈ ಟೆಂಪಲಿಂದ, ಆಂಜನೇಯ ಟೆಂಪಲ್. ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರು. ಅದು ಒಂದು ಡಿವೈನ್ ಎನರ್ಜಿ ಫೀಲ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು ಕೂಡ. ಆ್ಯಂಡ್ ಇಲ್ಲಿಂದ ಡೈರೆಕ್ಟಾಗಿ ನಾವು ಹೊರಟ್ವಿ. ಸೊ ಅಲ್ಲಿಂದ ನಾವು ಕೆಫೆಗೆ ಹೋದ್ವಿ. ಆ್ಯಂಡ್ ಇಬ್ಬರು ತುಂಬ ದಿನ ಆಗಿತ್ತಲ್ವ ಸಿಕ್ಕಿ, ಇಬ್ಬರ ಹತ್ರನೂ ತುಂಬ ಹೇಳ್ಕೊಳೋದು ಮಾತಾಡೋದೆಲ್ಲ ಇತ್ತು. ಸೊ ಅದು ಎಷ್ಟೊಂದು ದಿನ ಆದಮೇಲೆ ಮತ್ತೆ ಸಿಕ್ಕರೂ ಆ ಬಾಂಡಿಂಗ್ ಹಾಗೆ ಇರತ್ತಲ್ಲ, ದಟ್ ಈಸ್ ವಾಟ್ ಇಸ್ ಫ್ರೆಂಡ್ಶಿಪ್ ಅಲ್ವಾ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಬಹಳಷ್ಟು ದಿನ ಆದಮೇಲೆ ನೋಡಿ ಮಾತಾಡಿ, ಇಟ್ ವಾಸ್ ಗುಡ್. ಆ್ಯಂಡ್ ದಿಸ್ ವಾಸ್ ಇಟ್. ಆ್ಯಂಡ್ ಆಫ್ಟರ್ ಆಲ್ ದಿಸ್ ಫೋಟೋ ಶೂಟ್ ಈಸ್ ಮ್ಯಾಂಡೇಟರಿ ಅಲ್ವಾ. ಸೊ ಇದಾಗಿತ್ತು ನಮ್ಮ ಪುಟ್ಟ ವ್ಲಾಗ್. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್.